ಕರಗ ಮಹೋತ್ಸವವು ತನ್ನದೇ ಆದ ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವ ಭವ್ಯ ಉತ್ಸವವಾಗಿದ್ದು ಈ ಬಾರಿ 50ರ ಸುವರ್ಣ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದೆ. ಕೆಂಗೇರಿ ಸುತ್ತಮುತ್ತಲಿನ ಗ್ರಾಮಗಳ ಲಕ್ಷಾಂತರ ಭಕ್ತರನ್ನು ಒಂದೇ ವೇದಿಕೆಯಲ್ಲಿ ಒಂದಾಗಿಸುವ ಈ ಮಹೋತ್ಸವಕ್ಕೆ ಸಡಗರ ಸಂಭ್ರಮದಿಂದ ಚಾಲನೆ ನೀಡಲಾಗಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ನಡೆಯಿತು. ದಿನಾಂಕ 27ರಿಂದ 7ರವರೆಗೆ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ. ಏಪ್ರಿಲ್ 1ರಂದು ಸುವರ್ಣ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತಿದ್ದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಬಿಜಿಎಸ್ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಎಂ ಕೃಷ್ಣಪ್ಪ, ಪ್ರಿಯಕೃಷ್ಣ ಹಾಗೂ ಶಾಸಕ ಎಸ್ಟಿ ಸೋಮಶೇಖರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಏಪ್ರಿಲ್ 2ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ವಿಧಾನ ಪರಿಷತ್ ಸದಸ್ಯ ಟಿ.ಎನ್. ಜವರಾಯಿಗೌಡ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಏಪ್ರಿಲ್ 2ರಂದು ಹಸಿ ಕರಗ ಹಾಗೂ ಏಪ್ರಿಲ್ 4ರಂದು ಹೂವಿನ ತರಗ ನಡೆಯಲಿದ್ದು, ಸುಮಾರು 25ಕ್ಕೂ ಹೆಚ್ಚು ಗ್ರಾಮ ದೇವತೆಗಳ ಪಲ್ಲಕ್ಕಿಗಳು ಈ ಮಹೋತ್ಸವದಲ್ಲಿ ಭಾಗವಹಿಸಲಿವೆ. ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಶ್ರೀ ಯಲ್ಲಮ್ಮ ದೇವಿ ಭಕ್ತ ಮಂಡಳಿಯ ಸದಸ್ಯರಾದ ಗೌರವ ಕಾರ್ಯದರ್ಶಿ ಮುನಿರಾಜು, ಜೆ. ರಮೇಶ್, ಶಾಂತರಾಜ್, ಕೃಷ್ಣ ಎಸ್. ನಾಗರಾಜು, ಶಾಮಣ್ಣ, ಶಾಂತಿ ಸೇರಿದಂತೆ ಹಲವಾರು ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇತಿಹಾಸ ಪ್ರಸಿದ್ಧ ಕೆಂಗೇರಿ ಐತಿಹಾಸಿಕ ಶ್ರೀ ಯಲ್ಲಮ್ಮ ದೇವಿಯವರ ಕರಗ ಶಕ್ತ್ಯೋತ್ಸವಕ್ಕೆ ಈ ಬಾರಿ 50ನೇ ವರ್ಷ ಸುವರ್ಣ ಸಂಭ್ರಮವಾಗಿರುತ್ತದೆ. ಇದು ಈ ಬಾರಿಯ ವಿಶೇಷತೆ. ದಿನಾಂಕ 27 ಅಂದರೆ ಶುಕ್ರವಾರ, ಇಂದು ರಾತ್ರಿ 11:22 11:40 ಗಂಟೆಯೊಳಗೆ ಸಲ್ಲುವ ಶುಭ ಲಗ್ನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುವ ಮೂಲಕ ವಿದ್ಯುಕ್ತವಾಗಿ 50ನೇ ವರ್ಷದ ಸುವರ್ಣ ಕರಗ ಮಹೋತ್ಸವಕ್ಕೆ ಚಾಲನೆ ಆಗ್ತದೆ. ಹಾಗೆ ದಿನಾಂಕ 1 ಮತ್ತು 2ನೇ ತಾರೀಕು 50ನೇ ವರ್ಷದ ವಿಶೇಷ ಅಂಗವಾಗಿ 2 ವೇದಿಕೆ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, ಇನ್ನೂ ಅನೇಕ ಸಚಿವರು ಹಾಗೂ ಅಕ್ಕಪಕ್ಕದ ಕ್ಷೇತ್ರದ ಶಾಸಕ ಮಿತ್ರರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ದಿನಾಂಕ 2ನೇ ತಾರೀಕು ಸಹ ಕೇಂದ್ರ ಸಚಿವರುಗಳು ಹಾಗೂ ಪರಮ ಪೂಜ್ಯರುಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. 50ನೇ ವರ್ಷದ ವಿಶೇಷ ಕಾರ್ಯಕ್ರಮವಾಗಿರ್ತದೆ. ಹಾಗೆ 2ನೇ ತಾರೀಕು ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ಹಸಿ ಕರಗ ಮಹೋತ್ಸವವು ಕೆಂಗೇರಿಯ ಹಸಿ ಕರಗ ಮಂಟಪದಿಂದ ಹೊರಟು ಕೆಂಗೇರಿಯ ಕುವೆಂಪು ರಸ್ತೆಯ ಮೂಲಕ, ಬಸ್ ನಿಲ್ದಾಣದ ರಸ್ತೆ ಮೂಲಕ ಕೆಂಗೇರಿ ದೇವಸ್ಥಾನಕ್ಕೆ ಅಮ್ಮನವರು ಹಸಿ ಕರಗ ಮಹೋತ್ಸವ ನಡೀತದೆ. ತದನಂತರ ಅಮ್ಮನವರು ದೇವಸ್ಥಾನದ ಒಳಗೆ ತೆರಳಲಿದ್ದಾರೆ. ಹಾಗೆ ಶುಕ್ರವಾರ ರಾತ್ರಿ ಅಂದರೆ ಸಂಜೆ ಸಾಮೂಹಿಕವಾಗಿ ಸುಮಾರು ಒಂದು 500 ಹೆಣ್ಣು ಮಕ್ಕಳಿಂದ ಸಾಮೂಹಿಕ ಲಲಿತ ಸಹಸ್ರನಾಮಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ಸಹ ಪರಮ ಪೂಜ್ಯರು ಆದಂಥ ಚರಮೂರ್ತಿ ಶ್ರೀ 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 ಬೇಲಿಮಠದ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಹಾಗೆ ದಿನಾಂಕ 4ರಂದು ಕಾರ್ಯಕ್ರಮದ ಅಂತಿಮ ಘಟ್ಟ ಶ್ರೀ ಯಲ್ಲಮ್ಮ ದೇವಿಯವರ 50ನೇ ವರ್ಷದ ಕರಗ ಮಹೋತ್ಸವವು ಸುಮಾರು 12:30ಕ್ಕೆ ಸರಿಯಾಗಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಹೊರಟು ಕೆಂಗೇರಿ ಎಲ್ಲ ಮುಖ್ಯ ಬೀದಿಗಳಲ್ಲಿ ಸಂಚರಿಸುತ್ತಾ ಅಮ್ಮನವರು ಎಲ್ಲ ಸದ್ಭಕ್ತರಿಗೆ ದರ್ಶನ ಭಾಗ್ಯ ನೀಡಿ ಹಾಗೆ ಆಶೀರ್ವಾದವನ್ನು ಮಾಡುವ ಮೂಲಕ ಭಾನುವಾರ ಬೆಳಿಗ್ಗೆ ಸುಮಾರು ಒಂದು 8ರಿಂದ 9 ಗಂಟೆಯೊಳಗೆ ಯಲ್ಲಮ್ಮ ದೇವಿಯವರ ಕರಗ ಶಕ್ತ್ಯೋತ್ಸವವು ಅಮ್ಮನವರ ದೇವಾಲಯಕ್ಕೆ ಮರಳುತ್ತದೆ. ಈ ಒಂದು ಕಾರ್ಯಕ್ರಮಗಳು ಎಲ್ಲ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಎಲ್ಲ ಸದ್ಭಕ್ತರ ಹಾಗೂ ಕೆಂಗೇರಿ ಹೋಬಳಿಯ ಎಲ್ಲ ಮುಖಂಡರುಗಳ ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕಾರಣ ಮಾಡದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವರೆಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತದೆ ಅಂತ ಈ ಒಂದು ಸಮಯದಲ್ಲಿ ಭಾವಿಸಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಗಳು ಎಲ್ಲ ಸಹಕರಿಸಿದಂಥ ಎಲ್ಲ ಸದ್ಭಕ್ತರಿಗೂ ಸಹ ಶ್ರೀ ಯಲ್ಲಮ್ಮ ದೇವಿ ಭಕ್ತ ಮಂಡಳಿ ಪರವಾಗಿ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ.